ಕಲಾ ಚಾವಡಿ ನಡೆಸುತ್ತಿರುವ ಮಹಿಳಾ ದಿನಾಚರಣೆಯ ಅಂಗವಾಗಿ ಒಲವಿಕೆ ಲೇಡೀಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈಗ ಮತ್ತೊಬ್ಬ ಅತಿಥಿ ಶ್ರೀಮತಿ ಉದಯ ಕೃಷ್ಣ ಅವರು. ಇವರು ಮಧುರಕಂಠದ ಗಾಯಕಿ, ದಾಸರ ಪದ ಹಾಗೆ ಚಲನಚಿತ್ರಗೀತೆ, ಭಾವಗೀತೆ ಎಲ್ಲ ತುಂಬ ಚೆನ್ನಾಗಿ ಹಾಡ್ತಾರೆ. ಇವ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ ಅಲ್ವಾ? ನಮಸ್ಕಾರ ಉದಯ ಕೃಷ್ಣ ಅವರೇ, ನಿಮಗೆ ಕಲಾ ಚಾವಡಿಯ ಲವಲವಿಕೆ ಲೇಡೀಸ್ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ ಲಕ್ಷ್ಮೀಜಿ ಅವರೇ. ಮತ್ತು ನಮ್ಮ ಕಲಾ ಚಾವಡಿಯ ಮುಖ್ಯಸ್ಥರಾದ ಶ್ರೀಮತಿ ಚಂದ್ರಿಕಾ ಬದ್ರನಾಥ್ ಮೇಡಮ್ ಹಾಗೂ ಎಲ್ಲ ಕಾರ್ಯನಿರ್ವಾಹಕರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನ್ನನ್ನು ಲವಲವಿಕೆಯ ಲೇಡಿ ಎನ್ನುವಂಥ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ತುಂಬ ಸಂತೋಷವಾಯಿತು. ತುಂಬ ತುಂಬ ಧನ್ಯವಾದಗಳು. ಧನ್ಯವಾದಗಳು ಉದಯ ಕೃಷ್ಣ ಅವರೇ. ನೀವು ನಮ್ಮ ಚಾವಡಿಯ ಹೆಮ್ಮೆಯ ಗಾಯಕಿ, ಹಾಗಂತ ಎಲ್ಲರಿಗೂ ಗೊತ್ತು. ಎಲ್ಲರೂ ನಿಮ್ಮ ಹಾಡು ನೋಡಿದ್ದಾರೆ, ಲೈಕ್ಸು ಕಮೆಂಟ್ಸು ಕೊಡ್ತಾ ಇರ್ತಾರೆ. ಹಾಗೆ ನಿಮ್ಮ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಆಸೆ ನಮ್ಮೆಲ್ಲರಿಗೂ ಕೂಡ. ದಯವಿಟ್ಟು ನಿಮ್ಮ ಬಾಲ್ಯ, ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ, ನೀವು ಹುಟ್ಟಿದ ಊರಿನ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ? ಆಯಿತು ಲಕ್ಷ್ಮೀ ಅವರೇ. ನನ್ನ ಅಪ್ಪ ಅಮ್ಮ ಮಂಗಳೂರಿನವರು. ಅಮ್ಮ ಪಣಂಬೂರು ಹತ್ತಿರ ತಣ್ಣೀರು ಬಾವಿ ಅಂತ ಅಲ್ಲಿದ್ದವರು. ಅಪ್ಪ ಮಂಗಳೂರಿನಲ್ಲಿದ್ದದು. ಅಪ್ಪ ಒಂದು ಪ್ರೈವೇಟ್ ಪ್ರೆಸ್ಸಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಮತ್ತು ಅಮ್ಮ ಟೀಚರ್ ಆಗಿದ್ದರು, ಬೈಕಂಪಾಡಿಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿದ್ರು ಅಮ್ಮ. ನಾವು 5 ಜನ ಹೆಣ್ಣು ಮಕ್ಕಳೇ ಅಪ್ಪ ಅಮ್ಮನಿಗೆ, ಗಂಡು ಮಕ್ಕಳು ಯಾರಿಲ್ಲ. ತುಂಬ ಖುಷಿ ಆಯಿತು ನಿಮ್ಮ ಊರಿನ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ ತಿಳಿದು. ಹಾಗೆ ನೀವು 5 ಜನ ಹೆಣ್ಮಕ್ಳು ಅಂತ ಹೇಳಿದ್ರಿ, ಪಂಚಕನ್ಯೆಯರು. ತುಂಬ ಖುಷಿ ಆಯಿತು. ಈಗ ನಿಮ್ಮ ಓದಿನ ಬಗ್ಗೆ ಹೇಳ್ತೀರಾ? ಚೈಲ್ಡ್ಹುಡ್ಡಲ್ಲಿ ಎಲ್ಲಿ ತನಕ ಓದಿದ್ದೀರಾ, ಮತ್ತು ನೀವೇನಾದ್ರು ಜಾಬ್ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳ್ತೀರಾ? ನಾನು ಪ್ರೈಮರಿ ಶಾಲೆ ಕಲಿತದ್ದು ಕೊಟ್ಟಾರದ ಸೈಂಟ್ ಪೀಟರ್ಸ್ನಲ್ಲಿ 1 ರಿಂದ 3ರವರೆಗೆ. ಮತ್ತು 4 ರಿಂದ 7ನೇ ಕ್ಲಾಸಿನವರೆಗೆ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತೆ. ಮತ್ತು ಹೈಸ್ಕೂಲು ಕೆನರಾ ಉರ್ವ ಹೈಸ್ಕೂಲಲ್ಲಿ ಕಲಿತದ್ದು. ನಾನು SLC ತನಕ ಮಾತ್ರ ಓದಿದ್ದು. ಮತ್ತು ಟೈಪಿಂಗ್ ಕ್ಲಾಸಿಗೆ ಹೋಗಿದ್ದೇನೆ, ಇಂಗ್ಲೀಷ್ ಕನ್ನಡ ಎಕ್ಸಾಮ್ ಮಾಡಿದ್ದೆ. ಮತ್ತು ಕೆಲಸಕ್ಕೆ ಮದುವೆಗಿಂತ ಮೊದಲು ಒಂದು ಕಡೆಗೆ ನಮ್ಮ ರಿಲೇಷನ್ ಅವರೊಂದು ಪ್ರೆಸ್ಸಿಗೆ ಕಂಪೋಸ್ ಮಾಡಲಿಕ್ಕೆ ಹೋಗಿದ್ದೆ ಸ್ವಲ್ಪ ಸಮಯ. ಮತ್ತು ಮದುವೆ ಆದಮೇಲೆ ಒಂದು ಪಡುಬಿದ್ರೆಯಲ್ಲಿ ಒಂದು TV ಶೋರೂಮಿಗೆ ಕೆಲಸಕ್ಕೆ ಹೋಗಿದ್ದೆ ಸ್ವಲ್ಪ ಸಮಯ. ಇಷ್ಟ ನನ್ನ ಜೀವನ. 10th ಓದಿದ್ದೀರಾ, ಮುಂದೆ ಓದಲಿಕ್ಕಾಗಿಲ್ಲ, ಇಟ್ಸ್ ಓಕೆ. ಹಾಗೆ ಸಣ್ಣ ಪುಟ್ಟ ಕೆಲಸ ಕೂಡ ಮಾಡಿದ್ದೀರಾ ಶೋರೂಮಲ್ಲಿ ಅಂತ ಹೇಳಿದ್ರಿ, ತುಂಬ ಖುಷಿ ಆಯಿತು. ಹಾಗೆ ನಿಮಗೆ ಸಂಗೀತದಲ್ಲಿ ಹೇಗೆ ಆಸಕ್ತಿ ಮೂಡಿತು? ನೀವು ತುಂಬ ಮಧುರವಾಗಿ ಹಾಡ್ತೀರಾ, ಸ್ಟಾರ್ ಮೇಕರಲ್ಲೂ ಕೂಡ ಹಾಡ್ತೀರಾ, ಬೇರೆ ಬೇರೆ ಫೇಸ್ಬುಕ್ ಪೇಜಲ್ಲಿ ಕೂಡ ಹಾಡ್ತೀರಾ. ನೀವು ಸಂಗೀತ ಕಲ್ತಿದ್ದೀರಾ? ಯಾರಿಂದ ಕಲ್ತ್ಕೊಂಡ್ರಿ? ದಯವಿಟ್ಟು ತಿಳಿಸ್ತೀರಾ? ನನಗೆ ಸಂಗೀತದ ಗುರುಗಳು ನನ್ನ ಅಮ್ಮನೇ. ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ, ದೊಡ್ಡಮ್ಮ, ಚಿಕ್ಕಮ್ಮನವರು, ಅತ್ತೆಯವರು, ಮಾವ, ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಭಜನೆ ಮಾಡೋದು ಅದು ಮೊದಲಿಂದಲೂ ಇತ್ತು ನಮಗೆ. ಮತ್ತು ರೇಡಿಯೋದಲ್ಲಿ ಹಾಡು ಕೇಳ್ತಾ ಇದ್ದೆವು, ಭಜನೆ, ಮತ್ತು ಕ್ಯಾಸೆಟಲ್ಲಿ ಕೇಳೋದು. ಹಾಗೆ ನನಗೆ ಸಂಗೀತದ ಗುರುಗಳಂತ ಹೇಳಿದರೆ ನನ್ನ ಅಮ್ಮನೇ ನನ್ನ ಗುರು. ನನ್ನ ಅಮ್ಮನಿಗೆ ಹಾರ್ಮೋನಿಯಮ್ ಬರ್ತಿತ್ತು, ನಮ್ಮ ದೊಡ್ಡಮ್ಮನಿಗೆ ಹಾರ್ಮೋನಿಯಂ ನುಡಿಸ್ತಾ ಇದ್ದರು, ಮಾವನು. ಹಾಗೆ ಮತ್ತೆ ಆಮೇಲೆಲ್ಲ ಹಾಡನ್ನು ಕಲಿತದ್ದು ನಾನು ಯೂಟ್ಯೂಬಲ್ಲಿ ಕೇಳಿಯೇ ಕಲಿತದ್ದು. ನಾನು ಸಂಗೀತ ಗುರುಗಳಂತ ಇರಲಿಲ್ಲ. ಈಗ ನಾನು ಡಾಕ್ಟರ್ ವಿದ್ಯಾಭೂಷಣ್ ಅವರನ್ನು ಮನಸ್ಸಲ್ಲಿ ಎಣಿಸ್ಕೊಂಡು ಹಾಡುಗಳನ್ನು ಕಲಿತಾ ಇದ್ದೇನೆ. ತಾಯಿಯೇ ಮೊದಲ ಗುರು.
ಸೊ ಸಂಗೀತ ಕಲಿಯೋದಕ್ಕೆ ಅವರೇ ಸ್ಫೂರ್ತಿ. ಬಟ್ ಸಂಗೀತ ಕಲ್ತಿಲ್ಲ, ಹಾಗೆ ಹಾಡು ಕಲ್ತ್ಕೊಂಡು ಹಾಡ್ತಾ ಇದ್ದೀರಾ. ಹಾಗೆ ರೇಡಿಯೋದಲ್ಲಿ ಕೇಳಿ ಕಲ್ತ್ಕೊಂಡೆ ಅಂತ ಹೇಳಿದ್ರಿ, ಈಗ ಯೂಟ್ಯೂಬಲ್ಲಿ ಕಲಿತಾ ಇದ್ದೀನಿ ಅಂತ ಹೇಳಿದ್ರಿ. ವಿದ್ಯಾಭೂಷಣರು ನಮಗೆ ಸ್ಫೂರ್ತಿ ಅಂತ ಕೂಡ ಹೇಳಿದ್ರಿ. ನಾವು ಕೂಡ ರೇಡಿಯೋದಲ್ಲಿ ಕಲ್ತ್ಕೊಂಡು ಕ್ಯಾಸೆಟಲ್ಲಿ ಕೇಳ್ಕೊಂಡೆ ಕಲ್ತಿದ್ದು ಕೂಡ. ನಾವು ಕೂಡ ನೀವು ಕೂಡ ಸೇಮು ಅಂತ ಅನ್ನಿಸ್ತಾ ಇದೆ ಈಗ. ಆದರೂ ತುಂಬ ಚೆನ್ನಾಗಿ ಹಾಡ್ತೀರಾ ಮೇಡಮ್, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಈಗ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ನನ್ನ ಮನೆಯವರ ಹೆಸರು ಕೃಷ್ಣ ಭಟ್ ಅಂತೇಳಿ, ಕಾಪುವಿನವರು, ಉಡುಪಿ ಹತ್ರ ಕಾಪು ಜಿಲ್ಲೆ, ಕಾಪು ತಾಲೂಕಿನವರು. 1991 ಇಸವಿಯಲ್ಲಿ ನನಗೆ ಮದುವೆ ಆಯಿತು. 92 ಇಸವಿಯಲ್ಲಿ ನನಗೆ ಮಗಳು ಹುಟ್ಟಿದ್ಲು. ನನಗೆ ಒಬ್ಬಳೇ ಮಗಳು, ಅವಳಿಗೆ ಮದುವೆ ಮಾಡಿ ಕೊಟ್ಟಿದ್ದೇವೆ ಉಡುಪಿಯಲ್ಲಿ, ಅವಳ ಗಂಡನ ಮನೆ. ಆಗ ಅಳಿಯ ದುಬೈಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಾನೆ. ಮಗಳು ಅಳಿಯ ಇಬ್ಬರೂ ದುಬೈಯಲ್ಲಿದ್ದಾರೆ. ತುಂಬ ಖುಷಿ ಆಯಿತು ನಿಮ್ಮ ವೈವಾಹಿಕ ಜೀವನ, ನಿಮ್ಮ ಸಾಂಸಾರಿಕ ಜೀವನದ ಬಗ್ಗೆ ಕೇಳಿ. ಕಲಾ ಚಾವಡಿ ಬಗ್ಗೆ ನಿಮ್ಗೆ ಹೇಗೆ ತಿಳಿಯಿತು, ಯಾರು ಸೇರಿಸಿದ್ದು, ಇದ್ರ ಬಗ್ಗೆ ಹೇಗೆ ಮಾಹಿತಿ ಸಿಕ್ತು ಅಂತ ತಿಳಿಸ್ತೀರಾ? ನಮ್ಮ ಈ ಪ್ರೀತಿಯ ಕಲಾ ಚಾವಡಿಗೆ ಸೇರಿದ್ದು ನಾನು 2021 ಇಸವಿಯಲ್ಲಿ. ನನ್ನನ್ನು ಯಾರು ಸೇರಿಸಲಿಲ್ಲ. ನಾನು ಫೇಸ್ಬುಕ್ ನನ್ನ ಮಗಳು ನನಗೆ ಓಪನ್ ಮಾಡಿ ಕೊಟ್ಟಳು. ಹಾಗೆ ನೋಡ್ತಾ ಹೋದಾಗ ಫಸ್ಟ್ ಸಿಕ್ಕಿದ್ದು ದಾಸನಮ್ಮನ ಗುಂಪು, ಅದರಲ್ಲಿ ಹಾಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ದಿವಸ ಕಳೆದ ಮೇಲೆ ಕಲಾ ಚಾವಡಿ ಪೇಜ್ ಸಿಕ್ಕಿತು. ಆಮೇಲೆ ಅದ್ರಲ್ಲಿ ಹಾಡಲಿಕ್ಕೆ ಶುರು ಮಾಡಿದೆ. ಫಸ್ಟಿಗೆ ನನಗೆ ಅಷ್ಟು ಅಂದಾಜು ಆಗ್ತಿರ್ಲಿಲ್ಲ ಅದು ಹೇಗೆ ಹಾಡೋದು ಏನು ಅಂತೇಳಿ. ಪಾಪ ಮೇಡಮ್, ಚಂದ್ರಿಕಾ ಮೇಡಮ್ ಹೇಳ್ತಿದ್ರು, ರಚನೆ ಎಲ್ಲ ದಾಸರದು ಹೆಸರಲ್ಲಿ ಹೇಳಿಬಿಡಿ, ಹರಿ ಶ್ರೀನಿವಾಸ ಹೇಳಿ ಹಾಡಿ ಅಂತೇಳಿ. ನನಗೆ ಅದೊಂದು ಅಭ್ಯಾಸ ಆಗಿ ಹೋಗಿತ್ತು. ಆಮೇಲೆ ಇವಾಗ ತಿದ್ದಿಕೊಂಡಿದ್ದೇನೆ. ಹಾಗೆ ಕಲಾ ಚಾವಡಿ 2021 ಸೇರಿದ್ದೇನೆ ನಾನು. ಓ, ಹೀಗೆ ರ್ಯಾಂಡಮ್ ಆಗಿ ಹುಡುಕ್ಬೇಕಾದ್ರೆ ನಿಮಗೆ ಕಲಾ ಚಾವಡಿ ಸಿಕ್ಕಿದೆ. ಹಾಗೆ ನೀವು ಹಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರ. ಕೆಲವು ಸ್ಟಾರ್ಟಿಂಗಲ್ಲಿ ಯಾರಿಗೂ ಗೊತ್ತಾಗಿರಲ್ಲ. ಸೊ ಆಮೇಲೆ ಗೊತ್ತಾಗಿ ನೀವು ಅದನ್ನು ಅರ್ಥ ಮಾಡ್ಕೊಂಡು ಅದರ ತಕ್ಕನಾಗಿ ಪೋಸ್ಟ್ಗಳನ್ನು ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಯಿತು. ನಿಮಗೆ ಈ ಕಲಾ ಚಾವಡಿ ಬಗ್ಗೆ ಏನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ? ಕಲಾ ಚಾವಡಿ ನಮ್ಮ ತವರು ಮನೆ, ನಾನಷ್ಟೇ ಹೇಳ್ತೇನೆ. ನಮ್ಮ ಮೇಡಮನ್ನು ಅಷ್ಟೇ ನಮಗೊಂದೆಲ್ಲ ಹೇಳಿಕೊಂಡು, ಎಲ್ಲ ಬುದ್ಧಿವಾದ ಹೇಳಿಕೊಂಡು, ತಪ್ಪನ್ನು ತಿದ್ದಿಕೊಂಡು, ನಮ್ಮದು ಹೇಗೆ ಹಾಡಿದರೂ ನಮ್ಮ ಹಾಡನ್ನು ಅಪ್ರೂವ್ ಮಾಡಿಕೊಂಡು, ನೀವೆಲ್ಲರೂ ಸಹ ಎಲ್ಲರೂ ಸಹ ನೀವು ನಮಗೆ ಸಪೋರ್ಟ್ ಮಾಡಿಕೊಂಡು ತುಂಬ ಹಾಡುಗಳನ್ನ ಕಲೀಲಿಕ್ಕೂ ತುಂಬ ಅನುಕೂಲ ಆಯಿತು. ಅದರಲ್ಲಿಯೂ ಶುಕ್ರವಾರದ ದಿನ ಫಿಲ್ಮ್ ಹಾಡುಗಳನ್ನು ಹಾಡಲಿಕ್ಕೆ, ಮಂಗಳವಾರ ದಾಸರ ಹಾಡುಗಳು, ಭಾವಗೀತೆಗಳು, ಹಾಗೆ ತುಂಬ ಭಾವಗೀತೆಗಳನ್ನ ಸಹ ಕಲಿತ್ಕೊಂಡೆ, ಜಾನಪದ ಗೀತೆಗಳನ್ನ ಸಹ ಕಲಿತ್ಕೊಂಡೆ ನಾನು ಕಲಾ ಚಾವಡಿ ಬಂದ ಮೇಲೆ. ಅಂತೂ ಕಲಾ ಚಾವಡಿ ಒಂದು ಒಳ್ಳೆಯ ಒಂದು ಪೇಜ್, ಒಳ್ಳೆಯ ಗುಂಪು. ತುಂಬ ನಮಗೆ ಸಹಕಾರ ಕೊಡ್ತಾರೆ ಎಲ್ಲರೂ ಸಹ. ಅದನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಕಲಾ ಚಾವಡಿಯ ಗುಂಪನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ನಾನು. ತುಂಬ ಖುಷಿ ಆಯಿತು ಮೇಡಮ್, ತುಂಬ ಧನ್ಯವಾದಗಳು. ಕಲಾ ಚಾವಡಿನ ತವ್ರ ಮನೆ ಅಂತ ಹೇಳಿದ್ರಿ. ಹೀಗೆ ನಿಮ್ಮ ಅಭಿಮಾನ ಸದಾ ನಮ್ಮೊಂದಿಗೆ ಇರಲಿ. ಈಗ ನಿಮಗೆ ಹಾಡೋದು ಬಿಟ್ಟರೆ ಬೇರೆ ಏನು ಹವ್ಯಾಸ ಇದೆ ತಿಳಿಸ್ತೀರಾ? ನನ್ನ ಹವ್ಯಾಸಗಳಂದರೆ ಪುಸ್ತಕಗಳನ್ನು ಓದುವುದು ಮತ್ತು ಕಾದಂಬರಿ ತುಂಬ ನನಗೆ ಇಂಟ್ರೆಸ್ಟ್ನ ವಿಷಯ. ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ, ಕಾದಂಬರಿ ಓದುವುದಿಲ್ಲ. ಮತ್ತು ಅಡಿಗೆ ಮಾಡೋದು, ತಿಂಡಿ ಮಾಡೋದು, ದೇವರ ಹಾಡುಗಳನ್ನು ಕಲಿಯೋದು. ನಿತ್ಯವೂ ನನ್ನ ಕೆಲಸ ದೇವರ ಹಾಡುಗಳನ್ನು ಕಲಿಯೋದು. ಮತ್ತು ಮನೆಯ ನಿತ್ಯದ ಕೆಲಸಗಳು, ಮನೆ ಕ್ಲೀನಿಂಗ್. ಹವ್ಯಾಸ ಒಳ್ಳೆಯ ಹವ್ಯಾಸ ಅಂತ ಹೇಳಿದರೆ ನನಗೆ ಹಾಡು, ಓದು, ಇದೆರಡು ತುಂಬ ಇಷ್ಟ ನನಗೆ. ತುಂಬ ಖುಷಿ ಆಯಿತು ಮೇಡಮ್. ಓದೋದು ಕೂಡ ಒಂದು ಹವ್ಯಾಸ ಅಂತ ಹೇಳಿದ್ರಿ. ನಿಜವಾಗ್ಲೂ ನನಗೂ ಕೂಡ ಓದೋದು ಅಂದರೆ ಭಾರಿ ಇಷ್ಟ. ನಿಮಗೆ ಸಂಗೀತದಲ್ಲಿ ಯಾವ ಪ್ರಕಾರದ ಹಾಡುಗಳು ಇಷ್ಟ? ನಮಗಾಗಿ 1-2 ಲೈನ್ ಹಾಡ್ತೀರಾ? ನನಗೆ ಹಾಡುಗಳಲ್ಲಿ ಎಲ್ಲ ಹಾಡುಗಳು ಇಷ್ಟನೇ. ಚಿತ್ರಗೀತೆ, ದಾಸರ ಹಾಡು, ಜಾನಪದ ಹಾಡು, ಭಾವಗೀತೆ ಎಲ್ಲ ಇಷ್ಟನೇ. ಅದು ಫಸ್ಟ್ ಇಷ್ಟಪಡೋದು ದಾಸರ ಹಾಡುಗಳು, ಎರಡನೇದಾಗಿ ಚಿತ್ರಗೀತೆಯನ್ನು ತುಂಬ ಇಷ್ಟಪಡ್ತೇನೆ.
ನನ್ನ ಇಷ್ಟದ ಒಂದು ಹಾಡನ್ನು ಹಾಡ್ತೇನೆ ಈಗ. ಪುರಂದರದಾಸ ರಚನೆ. ಯಾರೇ ಬಂದವರು ಮನೆಗೆ ಮತ್ಯಾರೇ ಬಂದವರು, ಯಾರೇ ಬಂದವರು ಮನೆಗೆ ಮತ್ಯಾರೇ ಬಂದವರು. ನಾರಾಯಣ ಕೃಷ್ಣ ನಾಥನಲ್ಲದೆ ಬೇರೆ, ನಾರಾಯಣ ಕೃಷ್ಣ ನಾಥನಲ್ಲದೆ ಬೇರೆ, ಯಾರೇ ಬಂದವರು ಮನೆಗೆ ಮತ್ಯಾರೇ ಬಂದವರು. ವಜ್ರರೇಖೆಗಳಿವೆ ಮನೆಯಲ್ಲಿ ಕಾಲ, ಗೆಜ್ಜೆ ಧ್ವನಿ ಕೇಳಿ ಬರುತ್ತಿದೆ. ವಜ್ರರೇಖೆಗಳಿವೆ ಮನೆಯಲ್ಲಿ ಕಾಲ, ಗೆಜ್ಜೆ ಧ್ವನಿ ಕೇಳಿ ಬರುತ್ತಿದೆ. ವಜ್ರಮಾಣಿಕ್ಯವೆಲ್ಲ ಹರಿದು ಬಿದ್ದಿವೆ, ವಜ್ರಮಾಣಿಕ್ಯವೆಲ್ಲ ಹರಿದು ಬಿದ್ದಿವೆ. ಮಜ್ಜಿಗೆಯೊಳಗೆ ಕಾಣುವ ಬೆಣ್ಣೆಯ ಕಾಣೆ, ಮಜ್ಜಿಗೆಯೊಳಗೆ ಕಾಣುವ ಬೆಣ್ಣೆಯ ಕಾಣೆ, ಯಾರೇ ಬಂದವರು ಮನೆಗೆ ಮತ್ಯಾರೇ ಬಂದವರು. ಮಿಂಚು ಹುಳದಂತೆ ಹೊಳೆಯುತ್ತ ತಮ್ಮ ಸಂಚರರೊಡಗೂಡಿ ಚಲಿಸುತ್ತ, ಮಿಂಚು ಹುಳದಂತೆ ಹೊಳೆಯುತ್ತ ತಮ್ಮ ಸಂಚರರೊಡಗೂಡಿ ಚಲಿಸುತ್ತ, ವಂಚಿಸಿ ಬೆಣ್ಣೆಯ ಮೆಲ್ಲುತ್ತ, ವಂಚಿಸಿ ಬೆಣ್ಣೆಯ ಮೆಲ್ಲುತ್ತ ನಮ್ಮ ಲಂಚದ ಪುರಂದರ ವಿಠಲನಲ್ಲದೆ ಬೇರೆ, ಲಂಚದ ಪುರಂದರ ವಿಠಲನಲ್ಲದೆ ಬೇರೆ, ಯಾರೇ ಬಂದವರು ಮನೆಗೆ ಮತ್ಯಾರೇ ಬಂದವರು. ನಾರಾಯಣ ಕೃಷ್ಣ ನಾಥನಲ್ಲದೆ ಬೇರೆ, ನಾರಾಯಣ ಕೃಷ್ಣ ನಾಥನಲ್ಲದೆ ಬೇರೆ, ಯಾರೇ ಬಂದವರು ಮನೆಗೆ ಮತ್ಯಾರೇ ಬಂದವರು. ತುಂಬ ಖುಷಿ ಆಯಿತು ಮೇಡಮ್. ಪುರಂದರದಾಸರದು ಹಾಡನ್ನು ಹಾಡಿದ್ರಿ, ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಈ ಕಲಾ ಚೌಡಿ ನಡೆಸ್ಕೊಡ್ತಿರೋ ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹಾಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು, ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಎಲ್ಲ ಕಲಾ ಚಾವಡಿ ಎಲ್ಲ ಮಹಿಳಾ ಸದಸ್ಯರಿಗೂ, ಲಕ್ಷ್ಮಿಯವರ ನಿಮಗೂ, ನಮ್ಮ ಮುಖ್ಯ ಅಡ್ಮಿನ್ ಆದ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಮೇಡಮ್ ಅವರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನಗೂ ತುಂಬ ಸಂತೋಷ ಆಯಿತು ಸಂದರ್ಶನಕ್ಕೆ ಬರೋಕ್ಕೆ ಹೇಳೋದಕ್ಕೆ. ನಾನೇನಾದರೂ ಹೇಳಿದ್ರಲ್ಲಿ ತಪ್ಪಿದರೆ ಕ್ಷಮೆ ಇರಲಿ. ಧನ್ಯವಾದಗಳು ಎಲ್ಲರಿಗೂ.